ನಾನು ಶರಣಯ್ಯ ಸ್ವಾಮಿ. ಕಿಸಾನ್ ವಾರ್ತೆಗೆ ಸ್ವಾಗತ. ನಾವು ದಿನನಿತ್ಯ ಅನೇಕ ಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ ರೈತರ ಏನು ಆತ್ಮಹತ್ಯೆಗಳನ್ನು, ವೈಫಲ್ಯತೆಗಳನ್ನು, ತುಂಬ ನೆಗೆಟಿವ್ ಆಗಿರ್ತಕ್ಕಂಥ ವಿಷಯಗಳಲ್ಲಿ ಬರ್ತವೆ. ಆದರೂ ಕೂಡ ಸಕಾರಾತ್ಮಕವಾಗಿ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಅನೇಕ ಯುವ ಸಮುದಾಯವಿದೆ. ಅಂತಹದರಲ್ಲಿ ಕೂಡ ಈ ನಟರಾಜ್ ಅವರು ಕೂಡ ಒಬ್ಬರು. ಅವರು ಸುಮಾರು 4-5 ಎಕರೆ ಇದನ್ನು ಹಾಕಿದ್ದಾರೆ, ನಾವೇನು ಹೇಳ್ತೀವಿ ಕ್ಯಾಬೇಜನ್ನು ಹಾಕಿದ್ದಾರೆ. ಕ್ಯಾಬೇಜ್ ನಿರಂತರವಾಗಿ ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾರೆ 10 ರೂಪಾಯಿಂದ ಹಿಡಿದು 25 ರೂಪಾಯಿವರೆಗೆ ನಾನು ಬೆಲೆ ಪಡೆದಿದ್ದೀನಿ. ಭಾಳ ಉತ್ತಮವಾದ ಬೆಳೆ, ಕೇವಲ ಶಾರ್ಟ್ 2 ತಿಂಗಳಲ್ಲಿ ಬರ್ತಕ್ಕಂಥ ಬೆಳೆ. ನಾವು ಭಾಳ ಯೋಜನಾಬದ್ಧವಾಗಿ ಮಾಡೋದಾದರೆ ಇದರಲ್ಲಿ ಕೂಡ ಲಾಭ ಅಂತ ಹೇಳಿದ್ದಾರೆ. ಮತ್ತು ಅವರು ಡ್ರಿಪ್ಪನ್ನು ಮಾಡಿದ್ದಾರೆ, ಕಾಲಕ್ಕೆ ತಕ್ಕಂಥ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ಈ ಒಬ್ಬ ಯುವ ಕೃಷಿಕನ ಒಂದು ಯಶೋಗಾಥೆಯನ್ನು ಕಿಸಾನ್ ವಾರ್ತೆ ಈ ಮೂಲಕ ಸಮರ್ಪಿಸ್ತಾ ಇದೆ. ನಮಸ್ಕಾರ. ನಮ್ಮ ಕಿಸಾನ್ ವಾರ್ತೆಗೆ ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ಆಗಬೇಕು. ನಮಸ್ಕಾರ. ನಾವು ಸುಲ್ತಾನಿಪುರ ಅಂತೇಳಿ, ನಟರಾಜ್ ಅಂತೇಳಿ ನಮ್ಮದು ಹೆಸರು. ಸುಲ್ತಾನಿಪುರ ಅಂದರೆ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಮಾಯಕೊಂಡ ಹೋಬಳಿ, ಸುಲ್ತಾನಿಪುರ ಗ್ರಾಮ. ತಮ್ಮದೊಟ್ಟು ಎಷ್ಟು ಎಕರೆ ಜಮೀನಿದೆ? ನಮ್ಮದು ಒಂದು 18 ಎಕರೆ ಇದೆ. 18 ಎಕರೆ. ಏನೇನು ಬೆಳೆ ಮಾಡಿದ್ದೀರಿ? ಒಂದು 18 ಎಕರೆ ತೋಟ ಮಾಡಿದ್ದೀವಿ, ಅಡಿಕೆ ತೋಟನ. ಒಂದು 5 ಎಕರೆ ಕೋಸು ಮಾಡಿದ್ದೀವಿ. ಈ ಕೋಸು ಯಾವಾಗಿಂದ ಮಾಡ್ತಿದ್ರಿ? ಇದೇ ಫಸ್ಟ್ ಟೈಮಾ ಮೊದಲೆಲ್ಲ ಮಾಡಿದ್ರಿ? ಇಲ್ಲ, ವರ್ಷ ಮಾಡ್ತಾ ಇರ್ತೀವಿ. ಹಾಂ. ಯಾವ ಟೈಮ್ನಲ್ಲಿ ಮಾಡ್ತೀರಿ? ಟೈಮಿಂಗ್ ಏನಿರಲ್ಲ, ಒಟ್ಟು ಬೆಳೀತಾ ಹೋಗ್ತೈತಿ. ಮತ್ತು ಸ್ವಲ್ಪ ಮಾಲು ಹೆಂಗೆ ಹೋಗ್ತದೆ ನೋಡಿಕೊಂಡು ಮಾಡ್ತಾ ಇರ್ತೀವಿ. ಬಟ್ ಇದಕ್ಕೆ ಸೂಕ್ತವಾದ ಟೈಮ್ ಯಾವುದು? ಸೂಕ್ತವಾದ ಟೈಮ್ ಅಂದರೆ ಮಾರ್ಚ್ ತಿಂಗಳಲ್ಲಿ ನಾಟಿ ಆಗ್ಬೇಕು, ಜೂನ್ ತಿಂಗಳಲ್ಲಿ ನಾಟಿ ಆಗ್ಬೇಕು. ಅಲ್ಲ, ಈಗ ಬೆಳೆಯೋಕ್ಕೆ ಸೂಕ್ತ ಟೈಮ್ ಯಾವುದು? ಆಮೇಲೆ ರೇಟ್ ಯಾವಾಗ ಚೆನ್ನಾಗಿ ಸಿಗುತ್ತೆ? ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದರೆ ಒಳ್ಳೆ ರೇಟ್ ಸಿಗ್ತದೆ. ನಾನು ನೋಡಿದ ಪ್ರಕಾರ ಸ್ವಲ್ಪ ಚಳಿಗಾಲದಲ್ಲಿ ಚೆನ್ನಾಗಿ ಬರ್ತೈತಿ ಇದು ಅಂತಿದ್ರಲ್ಲ? ಚಳಿಗಾಲಕ್ಕೆ ಚೆನ್ನಾಗಿ ಬರ್ತೀವಿ, ಬಟ್ ರೇಟ್ ಸ್ವಲ್ಪ ಕಡಿಮೆ ಇರ್ತೈತಿ ಚಳಿಗಾಲದಲ್ಲಿ. ಮಳೆಗಾಲದಲ್ಲಾದರೆ ರೇಟ್ ಚೆನ್ನಾಗಿರ್ತೈತಿ. ಮಳೆಗಾಲದಲ್ಲಿ ರೇಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಏನಾರ ಮಳೆ ಬಂದರೆ ಏನು ತೊಂದರೆ ಆಗಲ್ಲ? ತೊಂದರೆ ಏನಿಲ್ಲ ರೀ. ಇನ್ನು ನೀರಿಂದ ಅಭಾವ ಕಮ್ಮಿ ಆಗ್ತೈತಿ, ನಮಗೆ ನೀರು ಕಟ್ಟೋದು ತ್ರಾಸ ಇರ್ತೈತಿ. ಹಂಗಾಗಿ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲಿ ಸೂಕ್ತ ಅಂತೀರಿ? ಹೌದು, ಮಳೆಗಾಲದಲ್ಲೇ ಸೂಕ್ತ. ರೇಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲೇನು ಇದಕ್ಕೆ ನೀರಿಗೆ ನೀವೇನು ಡ್ರಿಪ್ ಮಾಡಿದ್ದೀರಲ್ಲ? ನೀರು ಕಟ್ಟಲಿಕ್ಕೆ ಅದ ನಿಲ್ಲಲ್ಲ ಅಂತೇಳಿ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ಪಿಗೆ ಚೆನ್ನಾಗಿ ಬರುತ್ತೆ, ನೀರಿಗೆ ಹಾಯಿ ನೀರಿಗೆ ಚೆನ್ನಾಗಿ ಬರುತ್ತೆ? ಡ್ರಿಪ್ಪಿಗೆ ಒಮ್ಮೆರೆ ಬಂದ್ಬಿಡುತ್ತೆ. ಹಾಯಿ ನೀರಿಗೆ ಆದರೆ ಹಾಯಿ ನೀರಿಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತೈತಿ. ಸ್ವಲ್ಪ ಹಿಂದೆ ಮುಂದೆ ಬಂದು ಸ್ವಲ್ಪ ಮಾರ್ಕೆಟಿಂಗ್ ಈರುಳ್ಳಿ ಇರ್ತೈತಲ್ಲ, ರೇಟು ಅವಾಗ ಅನುಕೂಲ ಆಗಲ್ಲ? ಈರುಳ್ಳಿ ಇರ್ತೈತಿ, ಹೊಲ ಜಲ್ದಿ ಕೈ ಸಿಗಲ್ಲ. ಈಗ ಕಡದ್ದಾರೆ ಅಂತೇಳಿ ಅದಕ್ಕೂ ನೀರು ಬಿಡ್ಬೇಕು. ನಾನು ಸಣ್ಣ ಗಡ್ಡೆ ಇರ್ತಂತೆ, ಅದಕ್ಕೂ ನೀರು ಭಾಳ ವೇಸ್ಟ್ ಆಗ್ತೈತಿ ಅಂತೇಳಿ. ಇದು ಈ ಗಿಡ ನೀವು ಇದೀನಿ ಥರ ನೀವು ನರ್ಸರಿ ಮಾಡ್ಕೊಂತ ಬೇರೆ ಕಡೆಯಿಂದ ತರ್ತೀರಾ? ಇಲ್ಲ, ನರ್ಸರಿಯಲ್ಲಿ ನಾವು ಬೀಜ ತಂದು ಕೊಡ್ತೀವಿ, ಅವ್ರು ಸಸಿ ಮಾಡಿ ಕೊಡ್ತಾರೆ ನಮಗೆ. ಇದು ಯಾವ ರೇಟ್ ಹಾಕ್ತಾರೆ ಹೆಚ್ಚಿಗೆ? ಸೆಮಿನಿಸ್ ಅಂತೇಳಿ, ಸೆಮಿನಿಸ್ ಕಂಪ್ನಿ. ಎಷ್ಟು ದಿವ್ಸಕ್ಕೆ ಬರೋಂಥದ್ದು ರೇಟ್ ಹಾಕ್ತೀರಿ? ಇದು 70 ದಿವಸಕ್ಕೆ ಕಟಿಂಗಿಗೆ ಬಂದ್ಬಿಡುತ್ತೆ. 70 ದಿವ್ಸಕ್ಕೆ ಕಟಿಂಗಿಗೆ ಬರ್ತಾರೆ. ಏನೇ ಅಂತರದಲ್ಲಿ ಹಾಕ್ತೀರಿ? ಏನು ಸಾಲಿಂದ ಸಾಲಿಗೆ 1.25 ಅಡಿ ಮಾಡ್ತೀವಿ. ಗಿಡದಿಂದ ಗಿಡಕ್ಕೆ 3/4 ಅಡಿಯಿಂದ 1 ಅಡಿ. 3/4 ಅಡಿಯಿಂದ ಸ್ಟಾರ್ಟಿಂಗ್ ಏನು ಮಾಡ್ತೀರಿ ಇದಕ್ಕೆ? ಯಾವುದಕ್ಕೆ ಗಿಡ ಹಾಕಬೇಕಾದಾಗ? ಏನಿಲ್ಲ, ಹೊಲ ಎಲ್ಲ ಅದ ಮಾಡ್ಕೊಂಡು ಸಾಲು ಹೊಡೆದೇ ನಾಟಿ ಮಾಡ್ತೀವಿ, ನೀರು ಬಿಟ್ಕಂತ ನಾಟಿ ಮಾಡ್ತೀವಿ. ಅವಾಗೇನು ಔಷಧ ಹಾಕ್ತೀರಿ? ಇಲ್ಲ, ಅವಾಗೇನು ಔಷಧ ಹಾಕಲ್ಲ. ಸಸಿ ನಾಟಿ ಆದಮೇಲೆ ಗೊಬ್ಬರ ಔಷಧಿ ಸ್ಟಾರ್ಟ್ ಮಾಡ್ತೀವಿ. ಗೊಬ್ಬರ ಯಾವಾಗ ಕಟ್ತೀರಿ ಫಸ್ಟಿದು? ಗೊಬ್ಬರ ಸಸಿ ನಾಟಿ ಆಗಿ 1 ವಾರದಲ್ಲಿ ಗೊಬ್ಬರ ಹಾಕಿ ಸಾಲು ಕೆಡಿಸ್ಬಿಡ್ತೀವಿ. ಈಗ ಗಿಡ ಸಣ್ಣದಿದ್ದಾಗ ಅದಕ್ಕೆ ಗೊಬ್ಬರದಾಗ ಹೋಗಲ್ಲ ಏನು ಗಿಡಗಳು? ಇಲ್ಲಿ ಏನಾಗಲ್ಲ, ಅವಾಗ ಸಾಲು ಹೊಡಿರ್ತೀವಲ್ಲ, ಆ ಸಾಲಲ್ಲೇ ಗೊಬ್ಬರ ಹಾಕಿ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಅದು ಬೇರೆ ಓದೋದಂಗೆ ಹಂಗೆ ತೊಗೊಂಡ್ಬಿಡುತ್ತೆ. ಯಾವ ಗೊಬ್ಬರ ಹಾಕ್ತೀರಿ ಸ್ಟಾರ್ಟಿಂಗ್ 20-20 ಅಂತೇಳಿ ಹಾಕ್ತೀವಿ. 20-20 ಹಾಕ್ತೀರಿ. ನಂತರ 10-20 ಹಾಕಿಬಿಡ್ತೀವಿ. ಒಟ್ಟು ಇದು ನೀವು ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಹೂ ಬರ್ತದೆ? ಇದು ನಾಟಿ ಮಾಡಿ ಹೂವೇನು ಬರಲ್ಲ, ಇದು ಗಡ್ಡೆನೇ ಬರೋದು. ಗಡ್ಡಿನೇ ಅಲ್ಲ? ಹೌದೌದು. ಸ್ಟಾರ್ಟಿಂಗ್ ಎಷ್ಟು ದಿವ್ಸಕ್ಕೆ ಗಡ್ಡೆ ಸ್ಟಾರ್ಟ್ ಆಗುತ್ತೆ? ಗಡ್ಡೆ 2 ತಿಂಗಳಿಂದ ಚಾಲು ಆಗ್ತತಿ. 1.25 ತಿಂಗಳಿಂದ ಚಾಲು ಆಕ್ಯಂತ ಹೋಗ್ತತಿ. 2 ತಿಂಗಳ ಮೇಲೆ 10 ದಿವಸಕ್ಕೆ ಗಡ್ಡೆ ಫುಲ್ ಇದಾಗಿಬಿಡುತ್ತೆ. ಅಥವಾ ಒಂದು 5-6 ದಿವಸದಲ್ಲಿ ಕಟಿಂಗ್ ಆಗಿಬಿಡುತ್ತೆ. ಏನೇನು ಜಾಸ್ತಿ ತೊಂದರೆಗಳು ಇದಕ್ಕೆ ಹುಳು ಬಾಧೆ, ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕೊಳೆ ರೋಗ ಅಂತೇಳಿ ಬರುತ್ತೆ, ಬೆಂಕಿ ರೋಗ ಅಂತ ಬರುತ್ತೆ.
ಭಾಳ ಬೆಂಕಿ ರೋಗ ಭಾಳ ಬರ್ತದ. ಬೆಂಕಿ ರೋಗ. ಇದು ಮಳೆಗಾಲದಲ್ಲಿ ಜಾಸ್ತಿ ತೊಂದರೆ ಆಗುತ್ತೋ ಏನು? ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದು. ಕೊಳೆ ರೋಗ ಬರುತ್ತೆ. ಹೌದು. ನೀರು ಹೆಚ್ಚಿಗೆ ಆದಾಗ ನೀರು ಹೆಚ್ಚಿಗೆ ಆದಾಗ ಕೆಳಗೆ ಬೆಂಕಿ ರೋಗ. ಈ ರೀತಿ ಗಡ್ಡೆ ಆದಾಗ ಮೇಲ್ಗಡೆ ಮಳೆ ಬಂದರೆ ಏನು ತೊಂದರೆ ಆಗುತ್ತಾ? ಏನು ತೊಂದರೆ ಏನಾಗಲ್ಲ. ಏನು ತೊಂದರೆ ಆಗಲ್ಲ. ಏನು ತೊಂದರೆ ಆಗಲ್ಲ. ಹಂಗೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಅನುಕೂಲ ಆಕೈತೆ. ಸ್ಪ್ರಿಂಕ್ಲರ್ ಮಾಡಿದರೆ ಭಾಳ ನೀರು ಮೇಗಳದ ಬಿದ್ದಷ್ಟು ಕೊಳೆ ರೋಗ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಕೆಳಗೆ ನೀರು ಇದು ಮಾಡಬೇಕು. ಭಾಳ ಉಪದ್ರವ ಅಂದ್ರೆ ಎದುರಿದೆ ಇದಕ್ಕೆ? ಯಾವುದು ಉಪದ್ರವ? ಏನು ಭಾಳ ತೊಂದರೆ ಅಂದ್ರೆ ಬೆಳೆ ತೊಂದರೆ ಅಂದರೆ ಅದೇ ಬೆಂಕಿ ರೋಗ ಅಂತೇಳಿ ಅಟ್ಯಾಕ್ ಆಗುತ್ತೆ. ಅದು ಸ್ವಲ್ಪ ನೋಡ್ಕೊಂತಲ್ಲಿ ಇರಬೇಕು. ಅದು ಸ್ವಲ್ಪ ಏನಾರು ಪ್ರಮಾಣದಲ್ಲಿ ಚಾಲು ಆಯ್ತು ಅಂದ್ಬಿಟ್ರೆ ಒಂದು 4-5 ದಿವಸಕ್ಕೆ ಪೂರ್ತಿ ಹೊಲನೇ ಆವರಿಸಿ. ಆರಂಭಕ್ಕೆ ಅದೇ ಬೆಂಕಿ ರೋಗ ಬಂದ ಕೂಡಲೇ ಏನಾದರೂ ಸ್ಟಾರ್ಟಿಂಗ್ ಹಬ್ಬಲಾರ್ದಂಗೆ ಏನಾದ್ರು ಮಾಡ್ತೀರಿ? ಸ್ಟಾರ್ಟಿಂಗ್ ಏನಿಲ್ಲ, ಅದು ಗಡ್ಡೆ ಆಗ್ಬೇಕಾರೆ ಚಾಲು ಆಗ್ತದೆ. ಅದು ಅಲ್ಲಿ ಮುಂಜಾಗ್ರತೆ ಏನಾದ್ರು ತೊಗೊಳ್ತೀರಿ? ಮುಂಜಾಗ್ರತೆ ಏನಿಲ್ಲ. ಮುಂಜಾಗ್ರತೆ ಏನೂ ಇಲ್ಲ. ಅದು ಬಂದರೆ ಮಾತ್ರ ಸ್ಪ್ರೇ ಕೊಡ್ತೀವಿ. ಒಟ್ಟು ನೀವೇನು ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಕಟಾವು ಮಾಡ್ಬೋದು? 70 ದಿವಸಕ್ಕೆ ಕಟಾಗಿ ಚಾಲು ಆಗ್ತೈತೆ. ಅಥವಾ ಒಂದು 5-6 ದಿವಸದಲ್ಲಿ ಕಟಿಂಗ್ ಪೂರ್ತಿ ಮುಗಿದು. ಒಟ್ಟು 80 ದಿವಸದ ಬೆಳೆ. 80 ದಿವಸಕ್ಕೆ ಪೂರ್ತಿ ಕ್ಲೋಸ್ ಆಗಿಬಿಡುತ್ತೆ. ಅದು ಎಷ್ಟು ದಿವಸದಿಂದ ತಂದಿರ್ತೀರಿ ಪ್ಲ್ಯಾಂಟ್ಸು? 20 ದಿವಸಕ್ಕೆ ತಂದು. 20 ದಿವಸ, ಒಂದು 80 ದಿವಸ, ಹೆಚ್ಚು ಕಡಿಮೆ 100 ದಿವಸದ ಬೆಳೆ. ಹೌದು. ಈ ಬಗ್ಗೆ ಎಲ್ಲ ಏನು ನೀವು ಏನು 5-6 ವರ್ಷದಿಂದ ಬೆಳೆದಿದ್ದೀರಲ್ಲ, ಗರಿಷ್ಠ ಅಂದ್ರೆ ಏನು ರೇಟ್ ತೊಗೊಂಡಿದ್ದೀರಿ? ಗರಿಷ್ಠ ಅಂದರೆ 15-16 ರೂಪಾಯಿ ತನಕ ತೊಗೊಂಡಿದ್ದೀವಿ. 15-16 ರೂಪಾಯಿ ತೊಗೊಂಡಿದ್ದೀರಿ. ನಾನು ಅವರೇಜ್ ಎಷ್ಟು ಸಿಕ್ಕರೆ ಅನುಕೂಲ ಆಗುತ್ತೆ? ಅವರೇಜ್ ಒಂದು 10 ರೂಪಾಯಿ ಸಿಕ್ಕರೆ ಅನುಕೂಲ ಆಗ್ತದೆ ರೀ. ಅಂದರೆ ಏನು ಒಟ್ಟು ಒಂದು 100 ದಿವಸದ ಬೆಳೆ. ಹೌದು. ನಿಮ್ಮ 100 ದಿವಸದ ಶ್ರಮಕ್ಕೆ ಎಷ್ಟು ಸಿಗ್ಬೋದು ಇದು? ಇದು ಎಕರೆಗೆ ಒಂದು 30 ಟನ್ ಲೆಕ್ಕಕ್ಕೆ ಬರುತ್ತೆ ರೀ. ಇದು 30 ಟನ್. 30 ಟನ್ ಚೆನ್ನಾಗಿ ಬಂತು ಅಂದರೆ 20, ಕಡಿಮೆ ಅಂದರೆ 20-25, ಚೆನ್ನಾಗಿ ಬಂತು ಅಂದರೆ 30 ಟನ್ ತನಕ ಬರುತ್ತೆ. 30 ಟನ್ 10 ರೂಪಾಯಿ ಅಂದರೆ 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ ಆಗ್ತದೆ. ಇಲ್ಲಿಗೆ ಕೊಡ್ತೀರೋ ಅಥವಾ ನೀವು ಮಾರಾಟ ಮಾಡ್ತೀರಾ? ಇಲ್ಲ, ಇಲ್ಲಿಗೆ ಬಂದು ತೊಗೊಂಡೋಗ್ಬಿಡ್ತಾರೆ. ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ. ಏನು ಖರೀದಿದ ಏನು ಪ್ರಾಬ್ಲಮ್ ಇಲ್ಲ? ಏನು ತೊಂದರೆ ಇಲ್ಲ. ಕನಿಷ್ಠ 10 ರೂಪಾಯಿ ಅಂತ ಅವರೇ ಸಿಗುತ್ತೆ ನಿಮಗೆ? ಸಿಗುತ್ತೆ. 10 ರೂಪಾಯಿ ಸಿಕ್ಕರೆ ಎಷ್ಟಾಯಿತು? 10 ರೂಪಾಯಿ ಸಿಕ್ಕರೆ 3 ಲಕ್ಷ ರೂಪಾಯಿ ಆಗ್ತದೆ. 3 ಲಕ್ಷ ರೂಪಾಯಿ. ನಿಮಗೆ ಇದರಲ್ಲಿ ಪ್ರಮುಖ ಎಲ್ಲ ಖರ್ಚು ಅಂದರೆ ಎಷ್ಟು ಆಗ್ಬೋದು? ಖರ್ಚು ಕಳೆ ಗೊಬ್ಬರ ಅಂತೇಳಿ ಎಲ್ಲ ಸೇರಿ ಒಂದು 50,000 ರೂಪಾಯಿ ಖರ್ಚು ಬರ್ಬೋದು. ಒಂದು 50,000 ಖರ್ಚು ಬರ್ಬೋದು. ಅಂದರೆ ಒಂದು 2.5 ಲಕ್ಷ ರೂಪಾಯಿ. 2ರಿಂದ 2.5 ಲಕ್ಷ ರೂಪಾಯಿ ಒಂದು ಎಕರೆಗೆ ಆಗುತ್ತೆ. ಒಮ್ಮೆ ಇದಕ್ಕೆ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಈ ಬೆಳೆ ನಿಮಗೆ ಸಂತೋಷ ತಂದಿದ್ರಾ? ಪರವಾಗಿಲ್ಲ ರೀ. ಈಗ ಸೆಕೆಂಡ್ PUC ಮಾಡಿ ಈ ಕೃಷಿಯಲ್ಲಿ ಇದನ್ನು ಮಾಡಿ ಖುಷಿ ಅನಿಸಿದೆ ನಿಮಗೆ? ಖುಷಿ ಅನಿಸಿದೆ. ಬೇರೆ ರೈತರಿಗೆಲ್ಲ, ಬೇರೆ ಯುವಕರಿಗೆಲ್ಲ ಏನು ಹೇಳ್ತೀರಿ? ಮಾಡಬೇಕು. ರೈತಾಪಿ ಜನಾಂಗ ಕೆಲಸ ಮಾಡೋದೇ ಕಡಿಮೆ ಆಗಿಬಿಡತ್ತೆ ಇವತ್ತಿನರಲ್ಲಿ. ಈಗ ಎಲ್ಲಿ ನೋಡಿದ್ರು ಏನೋ ಒಂದು ಕೆಲಸ ಮಾಡಲಿ ದಾವಣಗೆರೆಗೆ ಹೋಗ್ಬೇಕು, ಸಿಟಿಯಲ್ಲೇ ಕೆಲಸ ಮಾಡ್ತಾನೆ ನಮ್ಮ ಹುಡುಗ ಅಂತಾರೆ. ಈ ರೈತಾಪಿ ಮಾಡೋರೇ ಕಮ್ಮಿ ಆಗಿಬಿಡ್ತಾರೆ. ಆಮೇಲೆ ಇನ್ನು ಕೆಲವರು ದಾವಣಗೆರೆಗೆ ಬಂದೆಲ್ಲ ಇದ್ರ ಮೇಲೆ ಖರ್ಚು ಹಾಕ್ತಾರಲ್ಲ, ಅದು ವರ್ಕೌಟ್ ಆಗುತ್ತಾ? ಅದು ದಾವಣಗೆರೆ ಒಟ್ಟು ದಿವಸ ದಾವಣಗೆರೆಗೆ ಇರ್ತಾರಪ್ಪ. ಅವ್ರಿಗೆ ಏನಲ್ಲ ಒಟ್ಟು ದಾವಣಗೆರೆ ಹೋಗ್ತಾ ಇದೀವಿ ದಾವಣಗೆರೆಗೆ ಇರ್ತಾರೆ. ಏನಂದ್ರೆ ರೈತರು ಅಂತಾರೆ. ಏನಿರುತ್ತೆ ಕೆಲಸ ಅಂತ? ಏನು ಅಷ್ಟಕ್ಕೊಂದು ರೈತರು ದಿನ ಸಿಟಿ ಕೆಲಸ ಇರ್ತಾವ? ನಂಗೆ ಗೊತ್ತಿಲ್ಲ. ಕೆಲಸ ಇರ್ತಾವ್ರಿ. ಸುಮ್ಮನೆ ಸುತ್ತರ್ಕಂತ ನಾನೊಬ್ಬ ರೈತ ಅನ್ನೋದು ಸುಮ್ಮನೆ ಹೋಗೋದು, ಸುತ್ತರ್ಕಂತ ಬರೋದು. ಹೌದಲ್ಲ, ಅದನ್ನ ತಂದು ಇದು ಖರ್ಚು ಹಾಕ್ಬಿಡೋದು. ಅವಾಗ ಇದು ಲಾಸ್ ಆಗ್ಬಿಡುತ್ತೆ. ಹೌದು. ಅಂದರೆ ರೈತರು ಇದು ಆಗ್ಬೇಕು, ಯಶಸ್ವಿ ಆಗ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಈಗ ಎಲ್ಲ ಲೇಬರ್ ಮೇಲೆ ಬಿಡಬಾರ್ದು. ಅವರು ಬರಲಿಲ್ಲ ಅಂದ್ರೆ ನಾವೇ ಕೈ ಮುಟ್ಟಿ ಮಾಡಂಗಿರ್ಬೇಕು. ಹಂಗಂದ್ರೆ ಮಾತ್ರ ಅವನು ರೈತಾಪಿ ಅಂತ ಹೇಳ್ಬೋದು. ಅದು ರೈತ. ಹೌದು. ಯಾರು ಇನ್ನೊಬ್ಬರ ಮೇಲೆ ಅವಲಂಬಿತನಾಗಿಲ್ಲ. ಅಂದ್ರೆ ನೀವು ಹೇಳೋದಂಗೆ ಅವ್ನಿಗೆ ಕೆಲಸ ಹೇಳ್ಬೇಕಾದ್ರೆ ಅವ್ನಿಗೆ ಕೆಲಸ ಗೊತ್ತಿರ್ಬೇಕು. ಹೌದು, ಗೊತ್ತಿರ್ಬೇಕು. ಔಷಧ ಸ್ಪ್ರೇ ಮಾಡ್ಬೇಕು. ನೀವು ಮಾಡ್ತೀರ ಅಥವಾ ಕೆಲಸ? ಇಲ್ಲ, ನಾವು ನಮ್ಮ ಜೊತೆ ಇನ್ನೊಬ್ಬ ಹುಡುಗನ ಕರ್ಕೊಂಡು ಇಬ್ರು ನಾವು ಅವರಿಬ್ಬರೇ ಜೊತೆಗೆ ಸ್ಪ್ರೇ ಮಾಡ್ತೀವಿ. ಅಲ್ಲ, ನಿಮ್ಮ ಅಭಿಪ್ರಾಯ ಒಟ್ಟು ದುಡಿದ್ರೆ ಕೃಷಿಯಲ್ಲಿ ದುಡ್ಡಿದೆ? ಇದೆ. ಮಾಡಬೇಕು. ಕಷ್ಟಪಟ್ಟು ಮಾಡಿದ್ರೆ ದುಡ್ಡಿದ್ದೇ ಇದೆ. ಅಲ್ಲ, ನಿಮ್ಮದಲ್ಲಿ ಭಾಳ ಚೆನ್ನಾಗಿದೆ. ಅಲ್ಲಿ ಅಡಿಕೆ ತೋಟ ಮಾಡಿದಿರಿ, ಇಲ್ಲಿ ಇದನ್ನು ಮಾಡಿದಿರಿ. ಒಟ್ಟು ಆನ್ ಬ್ಯಾಲೆನ್ಸ್ ಇದೆಯಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಈಗ ನಮ್ಮ ರೈತಾಪಿ ಅಂದಾಗ ನಾವು ಕೆಲಸ ಮಾಡಲೇಬೇಕಲ್ವ? ಮಾಡ್ಬೋದು. ಆಮೇಲೆ ಇದು ಇನ್ನು ತೊಗೊತೀರಲ್ಲ ನೀವು, ಈಗ ಅದೇ ಇವಾಗ ಗಡ್ಡಿ ತೊಗೊಳ್ತಿರಲ್ಲ, ಗಡ್ಡಿ ತೊಗೊಂಡ್ಮೇಲೆ ಇದು ಉಳಿತೈತಲ್ಲ, ಅದನ್ನೇನು ಮಾಡ್ತೀರಿ? ಇದು ಏನಿಲ್ರಿ, ಇದು ಸಣ್ಣಕ್ಕೆ ರೋಟಾವೇಟ್ರಲ್ಲಿ ಕೊಚ್ಚಿಬಿಟ್ಟು ಎಲ್ಲ ತುಕ್ಕುಡು ಈ ಟೈಪ್ ಎಲ್ಲ ಸಣ್ಣ ಪೀಸ್ ಆಗಿಬಿಡ್ತದ್ರಿ. ಈ ಸಣ್ಣ ಪೀಸ್ ಆಗಿಂದೆ ಫ್ಲೋ ಹೊಡೆದ್ಬಿಡ್ತೀವಿ. ಫ್ಲೋ ಹೊಡೆದಾಗ ಏನಾದ್ರೆ ಇದು ಅಷ್ಟು ಹಸಿರೆಲೆ ಗೊಬ್ಬರ ಅಷ್ಟು ಕೆಳಗೆ ಬಿದ್ದು ಬಿಡ್ತದೆ. ಕಾವಿ ಬಿದ್ದು ಒಳ್ಳೆ ಗೊಬ್ಬರ ಆಗ್ತದ್ರಿ. ಇದು
ಈ ಕ್ಯಾಬೇಜ್ ಜೊತೆಗೆ ಒಂದು ಲೆಕ್ಕದಲ್ಲಿ ಹಸಿರು ಎಲೆ ಗೊಬ್ಬರ ಬೆಳೆ ತೆಗೆದೋಗಾಗುತ್ತಲ್ಲ. ಹೌದು ಒಳ್ಳೆ ಗೊಬ್ಬರ ಆಕತ್ರಿ ಇದು. ಯಾವ ಗೊಬ್ಬರನು ಇದ್ರ ಮುಂದೆ ಯಾವ ಗೊಬ್ಬರ ಇಲ್ರಿ. ಇದು ಮುಂದಿನ ಮತ್ತೆ ನೆಕ್ಸ್ಟ್ ಬೆಳೆಗೆ ಒಳ್ಳೆ ಅನುಕೂಲ ಆಗ್ತದ್ರಿ. ಇದು ಗೊಬ್ಬರ ಹಸಿರೆಲೆ ಗೊಬ್ಬರ ಪೂರ್ತಿ ನೆಲಕ್ಕೆ ಬಿದ್ದು ಬಿಡ್ತದೆ. ಈ ಬೆಳೆ ಬೇರೆ ತಗೊಂಡಾಗ ಅನುಕೂಲ ಆಗುತ್ತಲ್ಲ. ಇನ್ನು ನೆಕ್ಸ್ಟ್ ಬೆಳೆಗೆ ಒಂದು 2 ಗೊಬ್ಬರ ಹಾಕೋವಷ್ಟು ಇದು ಕಸು ಕೊಟ್ಬಿಡ್ತದ್ರಿ. ಈ ರೀತಿ ರೈತರೆಲ್ಲ ಈ ಕೃಷಿ ತ್ಯಾಜ್ಯ ಬಳಸಬೇಕು. ಭಾಳ ಸಂತೋಷ. ತಾವು ಭಾಳ ಬ್ಯುಸಿ ಇದ್ರಿ. ಈ ಮುಂದದಲ್ಲಿ 4 ವಿಚಾರ ಹಂಚ್ಕೊಂಡಿದ್ದೀರಿ. ಓಕೆ.